ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನಾಹೂಮನ ಗ್ರಂಥ, ದ ಬುಕ್ ಆಫ್ ನಾಹೂಮ್, ನಹೂಮನ ಪ್ರವಾದನೆಯ ಗ್ರಂಥ, ಮೊದಲನೇ ಅಧ್ಯಾಯ. ನಹೂಮ ಅಂತ ಹೇಳಿದರೆ ಆಧರಣೆ ಅಥವಾ ನಿಟ್ಟುಸಿರು ಅಥವಾ ವಿಷಾದ ಎಂಬ ಹೆಸರಿನ ಅರ್ಥ ಇರುವಂಥ ಪ್ರವಾದಿ ನಹೂಮ. ಒಂದು ರೀತಿಯಿಂದ ಆಧರಣೆ ಬೇಕು. ಆದ ಕಾರಣ ಯಾವ ರೀತಿ ಆಧರಣೆ ದೇವರು ಈ ಪ್ರವಾದಿಯ ಮೂಲಕವಾಗಿ ಈ ಸಂದೇಶದಲ್ಲಿ ಕೊಡ್ತಿದ್ದಾನಂತ ನೋಡುವಾಗ, ನಾಹೂಮನ ಗ್ರಂಥದಲ್ಲಿ ಅಥವಾ ಚಿಕ್ಕ ಪ್ರವಾದನೆಯಲ್ಲಿ 3 ಅಧ್ಯಾಯಗಳಿದೆ. ಇದು ನಿನಿವೆಯ ವಿಷಯವಾಗಿರುವಂಥ ಪ್ರವಾದನೆ. ಮತ್ತು ನಿನಿವೆಯ ಬಗ್ಗೆ ಯಾಕೆ ಪ್ರವಾದನೆ ದೇವರು ಕೊಡಬೇಕು ಎಂಬುದಾಗಿ ನೋಡುವಾಗ, ಯೋನನ ಮುಖಾಂತರವಾಗಿ ನಿನಿವೆಗೆ ದೇವರು ಸುಮಾರು ಒಂದು 5-6 ಮಾತುಗಳಲ್ಲಿ ಇನ್ನೂ 40 ದಿನಗಳು ನಿನಿವೆ ಕೆಡವಲ್ಪಡ್ತದೆ ಎಂಬ ಪ್ರವಾದನೆ, ಅಷ್ಟೇ ಪ್ರವಾದನೆ ಮಾತು ಹೇಳಿದಾಗ 1,20,000 ಜನರು ದೇವರ ಕಡೆಗೆ ತಿರುಗಿಕೊಟ್ರು. ಹಾಗಾದರೆ ದೇವ ಜನರಾಗ್ಬಿಟ್ರು, ವಿಶ್ವಾಸಿಗಳಾಗ್ಬಿಟ್ರು, ದೇವ ಭಕ್ತರಾಗ್ಬಿಟ್ರು, ಮಾನಸಾಂತರ ಪಟ್ಟುಬಿಟ್ರು, ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಅವರು ಸುಮಾರು 100 ವರ್ಷಗಳಾದ ಮೇಲೆ ಮತ್ತೆ ಅವರು ಹಳೆ ಮಾರ್ಗಕ್ಕೆ, ದೇವರಿಗೆ ವಿರುದ್ಧವಾಗಿ ಮಾನಸಾಂತರದ ಮನೋಭಾವದಿಂದ ಹೊರಬಂದವರಾಗಿದ್ದರು. ಆ ರೀತಿಯಾಗಿ ಆದಾಗ ದೇವರು ಜವಾಬ್ದಾರಿಕೆಯನ್ನು ತಕ್ಕೊಂಡು ನಾಹೂಮನ ಮುಖಾಂತರವಾಗಿ ಅವರಿಗೆ ಈಗ ಮಾತನಾಡ್ತಾ ಇರುವಂಥದ್ದನ್ನು ನೋಡ್ತೇವೆ, ಅಥವಾ ಪ್ರವಾದಿಸುವಂಥದ್ದು ವಿರುದ್ಧವಾಗಿ. ಅಷ್ಟರೊಳಗೆ ಏನಾಗಿತ್ತಂದರೆ, ಇಸ್ರಾಯೇಲರು ಕೂಡ ಸೆರೆಯಾಗಿದ್ದರು. ಅಶ್ಶೂರ್ಯದವರು ಬಂದು ಇಸ್ರಾಯೇಲರನ್ನು ಸೆರೆ ಒಯ್ದ ನಂತರ ಈಗ ನಿನಿವೆಯವರು ಕೂಡ ಪಾಪದ ಮಾರ್ಗದಲ್ಲಿರುವಾಗ ದೇವರು ಆಧರಣೆ, ಸಂತೈಸುವಿಕೆ ಎಂಬ ಹೆಸರಿರುವ ಪ್ರವಾದಿಯನ್ನು ಕಳಿಸ್ತಾ ಇದ್ದಾರೆ. ದೇವರು ನೋಡ್ರಿ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ, ಒಂದು ದೇಶ ತಪ್ಪು ಮಾಡಿದಾಗ, ಇಲ್ಲಿ ನಿನಿವೆ ಪಟ್ಟಣದವರು ಕೇಳದೆ ನಾಶ ಮಾಡಬಹುದಾಗಿತ್ತು ಅಥವಾ ಶಿಕ್ಷೆ ಕೊಡಬಹುದಾಗಿತ್ತು. ಆದರೆ ದೇವರು ಮಾತಾಡ್ತಾರೆ. 1 ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, ಆ ರೀತಿಯಾಗಿ ದೇವರು ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಯಾಕಂತ ಹೇಳಿದರೆ ಅದು ದೇವರ ಗುಣಲಕ್ಷಣ, ಕ್ಯಾರೆಕ್ಟರ್ ಆಫ್ ಗಾಡ್. ಆದ ಕಾರಣ 1ನೇ ಅಧ್ಯಾಯ ನಾಹೂಮ್ ಗ್ರಂಥದಲ್ಲಿ ನಾವು ದೇವರ 15 ಗುಣಲಕ್ಷಣಗಳನ್ನು ನೋಡಿಕೊಳ್ಳೋಣ. 15 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗಾಡ್. ಮೊದಲನೇದಾಗಿ 2ನೇ ವಚನ, ನಾಹೂಮ್ 1ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆಹೋವನು ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರಿದು. ಮೊದಲನೇದಾಗಿ ದೇವರ ಗುಣ ಎಂಥದ್ದು? ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು. 2ನೇದಾಗಿ ಅದೇ 2ನೇ ವಚನದಲ್ಲಿ, ಆತನು ಮುಯಿ ತೀರಿಸುವವನು ಎಂಬುದಾಗಿ. ಇದು ದೇವರ ಮತ್ತೊಂದು ಗುಣಲಕ್ಷಣ ಆಗಿದೆ. ಯಾಕಂದರೆ ಆತನು ನ್ಯಾಯಾಧಿಪತಿ, ಆತನು ಸೃಷ್ಟಿಕರ್ತ.
ಆದ ಕಾರಣ ಅನ್ಯಾಯವಾದಾಗ ಆತನು ಮುಯಿ ತೀರಿಸಬೇಕು. ಮೂರನೇದಾಗಿ ಅದೇ 2ನೇ ವಚನದಲ್ಲಿ ಆತನು ಕೋಪಭರಿತನು. ಅಂದರೆ ಕೋಪ ಸ್ವಭಾವದವನಲ್ಲ. ಕೋಪ ಮಾಡಿಕೊಳ್ಳುವಾಗ ಸುಮ್ಮನೆ ಇರೋದಿಲ್ಲ ಎಂಬುದಾಗಿ. ಮತ್ತು ಆತನ ಕೋಪ ಯಾವ ರೀತಿಯಾಗಿ ಯಾರಿಗೆ ವ್ಯಕ್ತಪಡಿಸ್ತಾನಂತ ಹೇಳ್ಬಿಟ್ಟು ಅದೇ 2ನೇ ವಚನದ ಕೊನೆ ಭಾಗದಲ್ಲಿದೆ, ತನ್ನ ವಿರೋಧಿಗಳಿಗೆ ಮುಯಿ ತೀರಿಸುವುದರಲ್ಲಿ. ಹೌದು, ಆತನ ವಿರುದ್ಧವಾಗಿ ಮಾಡುವಂಥ ಕಾರ್ಯಗಳಿಗೆ ಆತನು ಕೋಪಭರಿತನೇ ಆಗಿದ್ದಾನೆ. 4ನೇದಾಗಿ 3ನೇ ವಚನ, ಯೆಹೋವನು ದೀರ್ಘಶಾಂತನಾಗಿದ್ದರು. ವಾವ್! ಹೌದು, ದೇವರು ದೀರ್ಘಶಾಂತ. ಅನೇಕ ಬಾರಿ ಆತನು ನಮ್ಮ ಜೀವನದಲ್ಲಿ ದೀರ್ಘಶಾಂತನಾಗಿ ನಾವುಗಳು ದೇವರಿಗೆ ವಿರುದ್ಧವಾಗಿ ತಿಳಿಯದೆ ಹೆಚ್ಚಾಗಿ ತಿಳಿದು ನಮ್ಮ ಮನಸ್ಸಾಕ್ಷಿಗೆ ತಿಳಿದು ಮಾಡುವಾಗ ಕೂಡ ಆತನು ದೀರ್ಘಶಾಂತನಾಗಿ ನಮ್ಮೊಂದಿಗೆ ವ್ಯವಹರಿಸುತ್ತಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ ಅಂದ ಹಾಗೆ ನಹೂಮ್ ಅಂತ ಹೇಳಿದರೆ ಆಧರಣೆ, ಸಂತೈಸುವಿಕೆ. ನಹೂಮನ ಗ್ರಂಥದ 1ನೇ ಅಧ್ಯಾಯದಲ್ಲಿ ದೇವರ 15 ಗುಣಲಕ್ಷಣಗಳನ್ನು ನೋಡ್ಕೊಳ್ತಾ ಇದ್ದೇವೆ. 4ನೇ ಗುಣಲಕ್ಷಣ ಏನಂದರೆ ಆತನ ದೀರ್ಘಶಾಂತನು, ಮತ್ತು 5ನೇದಾಗಿ ಆತನ ಶಕ್ತಿಯು ಅಪಾರ. ಆತನ ಶಕ್ತಿಯು ಅಪಾರವಾದ ಆಸಮ್ ಪವರ್. ಅದನ್ನು 3ನೇ ವಚನದ 2ನೇ ಭಾಗದಲ್ಲಿ ನೋಡ್ತಿದ್ದೀವಿ. ಮತ್ತು ಅಪರಾಧಿಗಳನ್ನು ಶಿಕ್ಷಿಸದೆ ಬಿಡನು. ಹೌದು, ಅಪರಾಧ ನಾವು ಮಾಡುವಾಗ ಅದಕ್ಕೆ ತಕ್ಕ ದಂಡನೆ ತಂದೆಯಾಗಿ ಕೊಡುವಾತನಾಗಿ. ತಂದೆಯಾಗಿ ಅಂತ ಹೇಳುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ಮಾತು. 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 5-6 ವಚನದಲ್ಲಿ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಯಾಕೆ? 6ನೇ ವಚನ ಇಬ್ರಿಯ 12:6, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಹೌದು, ಇದನ್ನು ನಾವು ಮರಿಬಾರ್ದು. ಇದನ್ನು ನಾವು ಬೇಸರ ಪಟ್ಕೊಳ್ಬಾರ್ದು. ಈ ಅಂಥ ಅನುಭವಕ್ಕೆ ನಾವು ಹೋದಾಗ ಈ ರೀತಿಯಾಗಿ 6 ದೇವರ ಗುಣಲಕ್ಷಣಗಳನ್ನು ನೋಡಿಕೊಂಡಿದ್ದೇವೆ. ಇನ್ನೂ ಕೂಡ ಕೆಲವಿದ್ದಾವೆ, 9 ಇವೆ. ಯಾಕಂದರೆ ಒಟ್ಟು 15 ದೇವರ ಗುಣಲಕ್ಷಣಗಳು 1ನೇ ಅಧ್ಯಾಯ ನಾಹೂಮನಲ್ಲಿ. 7ನೇ ಅಧ್ಯಾಯದಲ್ಲಿ 7ನೇ ದೇವರ ಗುಣಲಕ್ಷಣ ನೋಡ್ತೇವೆ. ಅದೇನೆಂದರೆ ಯೆಹೋವನು ಒಳ್ಳೆಯವನು. ವಾವ್! ಯೆಹೋವನು ಒಳ್ಳೆಯವನು. ಇದು ದೇವರ ಅತ್ಯಂತ ದೊಡ್ಡ ಗುಣಲಕ್ಷಣ. ನನ್ನ ಸ್ನೇಹಿತರು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ. ದೇವ್ರ ಸೇವೆ ಮಾಡ್ತಾ ಇರುವಂಥ ಆ ಸಭಾಪಾಲಕರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ. ಅದೇನೆಂದರೆ, ಕರ್ತನು ಒಳ್ಳೆಯವನು, ದ ಲಾರ್ಡ್ ಈಸ್ ಗುಡ್ ಎಂಬುದಾಗಿ. ಅದು ನನಗೆ ನೆನಪಿಗೆ ಬರುತ್ತಿದೆ. 8ನೇ ದೇವರ ಗುಣಲಕ್ಷಣ ಏನಂದರೆ, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ವಾವ್! ಇಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರುತ್ತವೆ. ಸದ್ಯಕ್ಕೆ ಈಗ ನನ್ನ ಜೀವನದಲ್ಲಿ ಕೂಡ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂದಿರುವಂಥದ್ದನ್ನು ನಾನು ನೆನಪು ಮಾಡಿಕೊಳ್ತಿದ್ದೇನೆ. ಕೆಲವು ಸಾರಿ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಇಕ್ಕಟ್ಟಾಗಿ ಬಂದು ಒದಗ್ತದೆ.
ಅದು ಮಕ್ಕಳ ಮದುವೆ ವಿಷಯದಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಸಂಬಂಧದ ವಿಷಯದಲ್ಲಿರ್ಬೋದು, ಸನ್ನಿವೇಶಗಳ ಒತ್ತಾಯ ಇರ್ಬೋದು, ಕೆಲಸದಲ್ಲಿ ಒತ್ತಡ ಇರ್ಬೋದು. ಈ ರೀತಿಯಾಗಿ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಒತ್ತಡಗಳು ಬರುವಾಗ ಆತನು ಆಶ್ರಯ ದುರ್ಗನಾಗಿದ್ದಾನೆ. ವಾವ್! ಹೌದು. 9ನೇದಾಗಿ ದೇವರ ಮತ್ತೊಂದು ಗುಣಲಕ್ಷಣ ಏನಂತ ಹೇಳಿದ್ರೆ, ತನ್ನ ಮರೆ ಹೊಕ್ಕವರನ್ನು ಬಲ್ಲನು. ಯಾರು ಆತನಿಗೆ ಮರೆ ಹೊಕ್ಕಿದ್ದಾರೆ, ಆತನ ಆಶ್ರಯಕ್ಕೆ ಯಾರು ಒಳಪಟ್ಟಿದ್ದಾರೆ, ಯಾರು ಆತನ ಆಶ್ರಯಕ್ಕೆ ಹೊರಗೆ ಹೋಗಿದ್ದಾರೆ, ಒಳಗೆ ಬಂದಿದ್ದಾರೆ, ಅಧೀನವಾಗಿದ್ದಾರೆ ಎಂಬುದನ್ನು ಬಲ್ಲವನಾಗಿದ್ದಾನೆ. ದೇವರೇ, ಹೌದು, ಅನೇಕ ಸಾರಿ ನಿನ್ನ ಆಶ್ರಯವನ್ನು ಬಿಟ್ಟು ಹೊರಗೆ ಹೋಗಿದ್ದೇವೆ, ಆದರೆ ಈಗ ನಿನ್ನ ಆಶ್ರಯಕ್ಕೆ ನಾವು ಮರೆ ಹೊಕ್ಕಿದ್ದೇವೆ. ಆದ ಕಾರಣ ನಮ್ಮನ್ನು ಕರುಣಿಸುವಂತ ನಾವು ಬೇಡಿಕೊಳ್ಳುವಾಗ ನಮ್ಮ ಸಮಸ್ಯೆಗಳಲ್ಲಿ ಆತನು ಅದ್ಭುತವನ್ನು ಮಾಡ್ತಾನೆ, ತನ್ನ ಚಿತ್ತವನ್ನು ಈಡೇರಿಸ್ತಾನೆ, ಹೊಸ ಕಾರ್ಯವನ್ನು ಮಾಡ್ತಾನೆ, ಆಶ್ಚರ್ಯವಾದದ್ದನ್ನು ಉಂಟು ಮಾಡ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಘಟನೆಗಳ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುವ ಆತನು, ಕಟ್ಟುವ ಆತನು ಅಲ್ಲದೆ ಆತನ ನಾಮವನ್ನು ಘನಪಡಿಸಿಕೊಳ್ಳುವ ಆತನು ಕೂಡ. 10ನೇದಾಗಿ ದೇವರ 15 ಗುಣಲಕ್ಷಣಗಳನ್ನು ನಾಹೂಮ 1ನೇ ಅಧ್ಯಾಯದಲ್ಲಿ ನೋಡ್ತಿದ್ದೇವೆ. ಈಗ 10ನೇದಾಗಿ ಆತನ ಗುಣಲಕ್ಷಣ ಏನಿದೆ ಅಂತ ನೋಡೋಣ. 8ನೇ ವಚನದಲ್ಲಿ, ತನ್ನ ವಿರೋಧಿಗಳನ್ನು ಹಿಂದಟ್ಟಿ ಅಂಧಕಾರಕ್ಕೆ ತಳ್ಳುವನು. ಅಂಧಕಾರ ದೇವರು ಸೈತಾನನಿಗೂ ಅವನ ವಿರೋಧಿಗಳಿಗೂ ನೇಮಿಸಿರುವಂಥ ಸೀಮೆ, ಪ್ರಾಂತ. ನಾವು ಅಂಧಕಾರಕ್ಕೆ ಒಳಪಡಬಾರದು, ಅದು ದೇವರ ಚಿತ್ತವಲ್ಲ. ಆದ ಕಾರಣ ಆ ದೇವರು ನ್ಯಾಯಾಧಿಪತಿಯಾಗಿ ತನ್ನ ವಿರೋಧಿಗಳಿಗೆ ಅಂಧಕಾರದ ಅನುಭವಕ್ಕೆ ತಳ್ಳುವಾತನಾಗಿದ್ದಾನೆ. ಹೌದು. ಅನಂತರ ನಾವು 11ನೇ ದೇವರ ಗುಣಲಕ್ಷಣವನ್ನು ನಾವು 12ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ, ಯೆಹೋವನು ಇಂತೆನ್ನುತ್ತಾನೆ. ಅಂದರೆ ದೇವರು ಮತ್ತೆ ಮತ್ತೆ ಮಾತನಾಡ್ತಾನೆ. ದೇವರ ಗುಣಲಕ್ಷಣ ಮಾತನಾಡುವ ದೇವರು. ಹೌದು, ಇದು ನನಗೆ ನಿನ್ನೆ ದಿವಸ ನಾನು ಬಸ್ಸಲ್ಲಿ ಹೋಗ್ತಿರುವಾಗ ಒಂದು 20 ವಿಷಯಗಳು ನೆನಪಿಗೆ ಬಂದು. ಅದೇನಂತ ಹೇಳಿದರೆ, ನನಗೆ ಹತ್ತಿರವಾದಂಥ ಒಬ್ಬ ಆತ್ಮಿಕ ವ್ಯಕ್ತಿ ಮಾತನಾಡದೆ ಇರುವಂಥದ್ರ ಬಗ್ಗೆ ನಾನು ಯೋಚನೆ ಮಾಡುವಾಗ, ದೇವರು ಹಾಗಲ್ಲ, ದೇವರು ಮಾತಾಡ್ತಾನೆ, ದೇವರು ಮೌನಿ ಅಲ್ಲ, ದೇವರು ಮಾತಾಡ್ತಾನೆ ಎಂಬಂಥ ಮಾತು ನನಗೆ ಉತ್ತೇಜನವಾಯಿತು. ಹೌದು, ಆಶ್ಚರ್ಯ. ಮುಂದೆ ನಾವು ನೋಡುವಾಗ 12ನೇ ದೇವರ ಮತ್ತೊಂದು ಗುಣಲಕ್ಷಣ 12ನೇ ವಚನದಲ್ಲೇ ಇದೆ. 1ನೇ ಅಧ್ಯಾಯ ನಾಹೂಮ 12ನೇ ವಚನ, ಅದರಲ್ಲಿ 12ನೇ ದೇವರ ಗುಣಲಕ್ಷಣ ಅದೇನೆಂದರೆ, ನಿನ್ನನ್ನು ಬಾಧಿಸಿದ್ದೇನು. ದೇವರು ಹೇಳೋದು, ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸೇನು. ವಾವ್! ದೇವರು ಹೇಳ್ತಿದ್ದಾರೆ, ಹೌದು, ನಿನಗೆ ಬಾಧೆಗೆ ಒಳಪಡಿಸಿದೆ, ಇನ್ನು ಮುಂದೆ ಬಾಧೆಗೆ ಒಳಪಡಿಸೋದಿಲ್ಲ, ಇನ್ನು ಮುಂದೆ ಬಾಧಿಸುವುದಿಲ್ಲ. ಇದು ದೇವರ ಸ್ವಭಾವ. ವಾವ್! ಆ ರೀತಿಯಾಗಿ ಯೋಚನೆ ಮಾಡಿದಾಗ ಪ್ರಲಾಪಗಳಲ್ಲಿ ಇರುವಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದನ್ನು ನೋಡೋಣ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಏನಿದೆ ಅಂತ ನೋಡೋಣ. ಪ್ರಲಾಪ 3ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. 3:33 ನೆನಪಿಟ್ಕೊಳ್ಳಲಿಕ್ಕೆ ಸುಲಭ. 3:33, ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ.
ಹೌದು, ಅದಕ್ಕೆ ದೇವರು ನಾನು ಬಾಧಿಸಿದ್ದೇನೆ, ಇನ್ನು ಬಾಧಿಸುವುದಿಲ್ಲ ಅಂತ ಹೇಳ್ತಾರೆ. ಮತ್ತು 13ನೇ ವಚನದಲ್ಲಿ ನಾಹುಮ 1:13ರಲ್ಲಿ ದೇವರ 13ನೇ ಒಂದು ಗುಣಲಕ್ಷಣವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಆತನು ನಿನ್ನ ಮೇಲಿನಿಂದ ಮುರಿದು ಬಿಟ್ಟ ಕಣ್ಣಿಗಳನ್ನು ಕಿತ್ತು ಹಾಕುವೆನು ಅಂತ ಹೇಳ್ಬಿಟ್ಟು. ಹೌದು, ಬಂಧನಗಳನ್ನು ಬಿಡಿಸುವ ಆತನು ದೇವರು. ಸರಪಣಿಗಳನ್ನು ಯಾವ ರೀತಿಯಾಗಿ ಯೇಸು ಕರ್ತನು ಸರಪಣಿಗಳಿಂದ ಕಟ್ಟಿದರೂ ಕೂಡ ಅದು ಕಳಚಿ ಬೀಳುವಂತೆ ಮಾಡಿದ್ದು. ಹೌದು, ಅದು ಪೌಲನ ಜೀವನದಲ್ಲಿ ಕೂಡ ಅಪೊಸ್ತಲಕೃತ್ಯ 16ರಲ್ಲಿ ನೋಡ್ತೇವೆ, ಮತ್ತು ಲೂಕ 4ರಲ್ಲಿ ಕೂಡ ಕರ್ತನಾದ ಯೇಸು ಬಂದ ಉದ್ದೇಶ. ಮುಂದೆ ನಾವು ನೋಡುವಾಗ ಆ 14ನೇ ವಚನದಲ್ಲಿ ದೇವರ 14ನೇ ಗುಣಲಕ್ಷಣ ಏನಂದರೆ, ಯೆಹೋವನಾದ ನಾನು ಆಜ್ಞಾಪಿಸಿದ್ದೇನೆ. ಹೌದು, ಆತನು ಆಜ್ಞಾಪಿಸ್ತಾನೆ. ಯಾಕಂದರೆ ಆತನು ಕರ್ತನು, ಆತನು ಒಡೆಯನು. ಕರ್ತನೂ ಒಡೆಯನಾಗಿರುವ ಆತನು ಆಜ್ಞಾಪಿಸುವಾಗ ನಮ್ಮ ಒಂದು ಕೆಲಸ ಏನು? ನಾವು ಅದನ್ನು ಕೈಕೊಂಡು ನಡಿಬೇಕು. ಕೈಕೊಂಡು ನಡಿದಿದ್ರೆ ಆತನೊಂದು ಪ್ರಶ್ನೆ ಹಾಕ್ತಾನೆ. 6ನೇ ಅಧ್ಯಾಯ ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ಳುವಾಗ 46ನೇ ವಚನದಲ್ಲಿ ಈ ರೀತಿಯಾಗಿದೆ, ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ವಾ, ಆತನು ಕರ್ತನು, ಒಡೆಯನು, ಆತನು ಸ್ವಾಮಿ. ಹಾಗಿರುವಾಗ ಆತನು ಹೇಳಿದ್ದನ್ನೇ ನಾವು ಯಾಕೆ ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಆತನು ಪ್ರಶ್ನೆ ಕೇಳ್ತಾನೆ. ಸರಿ, ಆದ ಕಾರಣ ಆತನು ಆಜ್ಞಾಪಿಸ್ತಾನೆ, ಅದು ಆತನ ಸ್ವಭಾವ ಅಂತ ಹೇಳ್ಬಿಟ್ಟು ನಾಹುಮ 1:14ರಲ್ಲಿ ನೋಡ್ತೇವೆ. ಮತ್ತು 15 ವಚನಗಳಿದೆ. 15ನೇದಾಗಿ ದೇವರ ಮತ್ತೊಂದು ಗುಣಲಕ್ಷಣ ಏನಂತ ಹೇಳಿದರೆ, ಆತನು ತನಗೆ ಇಷ್ಟವಿಲ್ಲದ್ದನ್ನು ಮಾಡುವಾಗ ಆಜ್ಞಾಪಿಸಿದ್ದನ್ನು ದಶಾಜ್ಞೆಗಳಲ್ಲಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದಂತ, ಆ ರೀತಿಯಾಗಿ ಮಾಡಿಕೊಂಡ್ರೆ ಆತನು ಹೇಳುವಂಥ ಒಂದು ಮಾತು, ನಿನಗೆ ಗೋರಿಯನ್ನು ಸಿದ್ಧ ಮಾಡುವೇನು ಎಂಬುದಾಗಿ. ಅಂದರೆ ಆತನು ಶಿಕ್ಷಿಸ್ತಾನೆ ಎಂಬುದನ್ನು ನೋಡ್ತೇವೆ. ಆ ರೀತಿಯಾಗಿ ಹೇಳಿಬಿಟ್ಟು ಮುಕ್ತಾಯದಲ್ಲಿ ನಾಹುಮ, ಆಹಾ, ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಪರ್ವತಗಳ ಮೇಲೆ ತ್ವರೆಪಡುತ್ತವೆ ಎಂಬುದಾಗಿ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥದ್ದನ್ನು ನೋಡ್ತೇವೆ. ಇದೇ ಒಂದು ಮಾತನ್ನು ಪೌಲನು ರೋಮ 10ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಇದನ್ನೇ ವ್ಯಕ್ತಪಡಿಸುವಾತನಾಗಿದ್ದಾನೆ. ಹೌದು, ಸಮಾಧಾನವನ್ನು ಸಾರುವ ದೂತನ ಪಾದಗಳು. ಹೌದು, ಎಲ್ಲರ ಪಾದಗಳು ಒಂದೇ ಥರ ಇರ್ತದೆ, ವ್ಯತ್ಯಾಸ ಇಲ್ಲ. ಆದರೆ ಆ ವ್ಯತ್ಯಾಸ ದೇವರಿಗೆ ಕಾಣಿಸ್ತದಂತೆ. ಈ ಪಾದ ಸಮಾಧಾನದ ಸುವಾರ್ತೆಯನ್ನು, ಶುಭ ಸಮಾಚಾರವನ್ನು ಸಾರ್ತದೆ ಅಂತ ಹೇಳ್ಬಿಟ್ಟು. ಆದ ಕಾರಣ ನಿನಿವೆಗೆ ದಂಡನೆ ಕೊಟ್ಟರೂ ಕೂಡ ಸಮಾಧಾನವನ್ನು ಸಾರುವ ದೇವರು ನಿನಿವೆದವರಿಗೂ ಮತ್ತು ತನ್ನ ಜನರಿಗೂ. ನಾಹುಮ್ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.